ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಬನ್ನಿ, ಇವತ್ತು ಡೈಲಿ ವ್ಲಾಗ್ ಮಾಡ್ತಾಯಿದ್ದೀನಿ. ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿದ್ರೆ, ನನ್ನ ಹೆಸರು ವೀಣಾ. ನಾನು ಆಸ್ಟ್ರೇಲಿಯಾದಿಂದ ವ್ಲಾಗ್ ಮಾಡ್ತಾ ಇರೋದು. ಆ್ಯಂಡ್ ತುಂಬ ದಿನ ಆದಮೇಲೆ ಈ ಥರ ಡೈಲಿ ವ್ಲಾಗ್ ಮಾಡ್ತಾಯಿದ್ದೀನಿ. ತುಂಬ ಜನ ಕೇಳ್ತಾಯಿದ್ರಿ, ಯಾಕೆ ವೀಡಿಯೋಸ್ ಹಾಕ್ತಾಯಿಲ್ಲ, ನಿಮ್ಮ ವ್ಲಾಗ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀವಿ ಅಂತ ಹೇಳ್ಬಿಟ್ಟು. ಸ್ಪೆಷಲಿ ನಾನು ಇನ್ಸ್ಟಾಗ್ರಾಮಲ್ಲೆಲ್ಲ ರೀಲ್ಸ್ ಎಲ್ಲ ಹಾಕ್ತಾಯಿದ್ದೀನಿ, ಬ್ಯಾಕ್ ಟು ಬ್ಯಾಕ್ ರೀಲ್ಸ್ ಹಾಕ್ತಾಯಿದ್ದೀನಿ. ಆದರೆ ಇಲ್ಲಿ ನನಗೆ ವೀಡಿಯೋಸ್ ಹಾಕೋದಕ್ಕೆ ಅಷ್ಟೊಂದು ಟೈಮ್ ಸಿಕ್ಕಿರಲಿಲ್ಲ. ಏನಕ್ಕೆ ಅಂದರೆ ಇನ್ಸ್ಟಾಗ್ರಾಮಲ್ಲಾದರೆ 30 ಸೆಕೆಂಡ್ಸ್ ವೀಡಿಯೋಸ್ ಅಷ್ಟು ಟೈಮ್ ತೊಗೊಳ್ಳೋದಿಲ್ಲ. ಅದೆಲ್ಲ ಎಡಿಟ್ ಮಾಡೋಕ್ಕಾಗಲಿ ಒಂಥರ ಇಂಟ್ರೆಸ್ಟಿಂಗ್ ಅನಿಸುತ್ತೆ. ಹಾಗಾಗಿ ಅದನ್ನ ಹಾಕ್ತಾಯಿದ್ದೆ ಅಷ್ಟೇ. ಅದು ಬಿಟ್ಟರೆ ಇಲ್ಲಿ ಈ ದೊಡ್ಡ ಲಾಂಗ್ ವೀಡಿಯೋಸ್ ಏನಿದೆ, ಇದನ್ನ ಎಡಿಟ್ ಮಾಡೋಕ್ಕೆ ತುಂಬ ಟೈಮ್ ತೊಗೊಳುತ್ತೆ. ಹಾಗಾಗಿ ನಾನು ಅಷ್ಟೊಂದು ಟೈಮ್ ಕೊಡೋಕ್ಕಾಗಿರಲಿಲ್ಲ. ಸ್ಪೆಷಲಿ ಆಫೀಸ್ ಕೆಲಸ, ಆಫೀಸ್ ಟೆನ್ಷನ್ ಇತ್ತು ಅಂದರೆ ನನಗೆ ಇದಕ್ಕೆಲ್ಲ ತಲೆ ಕೊಡೋದಕ್ಕೆ ಆಗೋದೇ ಇಲ್ಲ. ಎಲ್ಲರಿಗೂ ಗೊತ್ತಿರೋ ಹಾಗೆ ನಾವು ರೀಸೆಂಟಾಗಿ ಆಸ್ಟ್ರೇಲಿಯಾಗೆ ಮೂವ್ ಆಗಿರೋದು. ಹಾಗಾಗಿ ಹೊಸ ಜಾಬ್, ಹೊಸ ಪ್ರಾಜೆಕ್ಟ್, ಜಾಬ್ ಅನ್ನೋದಕ್ಕಿಂತ ಹೊಸ ಪ್ರಾಜೆಕ್ಟ್. ಎನಿ ಟೈಮ್ ನೀವೇನೇ ಜಾಬ್ ಚೇಂಜ್ ಮಾಡಿ ಅಥವಾ ಪ್ರಾಜೆಕ್ಟ್ ಚೇಂಜ್ ಮಾಡಿ ಹೊಸದಾಗಿರುತ್ತೆ, ಹೊಸದು ಕಲಿಯೋದಿರುತ್ತೆ, ತುಂಬಾ ಟೈಮ್ ಕೊಡಬೇಕಾಗುತ್ತೆ ಅದಕ್ಕೆಲ್ಲ. ಇನ್ನು ಆಫೀಸ್ ಟೆನ್ಷನ್ ಇಟ್ಕೊಂಡು ನಾನು ಮನೆಗೆ ಬಂದ್ರೂ ಅಷ್ಟೇ ಅದೇ ತಲೆನಲ್ಲಿ ಓಡ್ತಾ ಇರುತ್ತೆ. ಓಕೆನಪ್ಪ, ಇವತ್ತೇನು ಕಲಿತೆ, ನಾಳೆ ಏನು ಮಾಡಬೇಕು, ಒಂದು ರುಟೀನ್ ಆಗೋವರೆಗೂ, ಸ್ವಲ್ಪ ದಿನ ಅದೆಲ್ಲ ಸೆಟ್ ಆಗೋವರೆಗೂ ತುಂಬ ಕಷ್ಟ ಆಗುತ್ತೆ. ಮತ್ತೆ ತೆಗೆದು ಮತ್ತೆ ಹಾಕ್ತಿದ್ಯಾನ ನೀನು? ಚಿನ್ನು ಬೇಡ ಕಂದ. Okay, leave it, Mama. I'll wash my hairs now. Okay? I'll wash my hairs. That's okay. I don't want. Let me put little bit oil. Little bit oil, baby. No, that's enough, Chino. Oil. Chino, आप खाली कर दोगे तो आपके लिए नहीं रहेगा. Enough. Little bit take. ಬೇಡ, ಸಾಕು. ಎಲ್ಲ ಖಾಲಿ ಮಾಡ್ಬಿಟ್ಟು ನಿನಗೆ ಇರೋದಿಲ್ಲ ಚಿನ್ನು. ಬಾ 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 ಬಾ. ಸಿಯುಗೆ ಈ ಥರ ಎಲ್ಲ ಆಯಿಲ್ ಅಪ್ಲೈ ಮಾಡೋದು, ತಲೆ ಬಾಚೋದು, ಮಸಾಜ್ ಮಾಡೋದು ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಹಾಗಾಗಿ ತುಂಬಾ ತರಲೆ ಅವಳು. ತಲೆ ಎಲ್ಲ ಚೆನ್ನಾಗಿ ಎಣ್ಣೆ ಹಾಕಿ ಕೂದಲೆಲ್ಲ ಕಿತ್ತಾಕ್ತಾ ಇದ್ಲು ನಮ್ದಿಬ್ಬರದು. She is president of India. That auntie is there standing, right? She is doing salute. ಹಾಗೆ ಇದು ತುಂಬಾ ಹಳೆ ಫುಟೇಜಸ್. ನಾನು ಆಗಲೇ ಹೇಳ್ದಾಗೆ ನಂಗೆ ಅಷ್ಟೊಂದು ಟೈಮ್ ಸಿಕ್ಕಿರಲಿಲ್ಲ ಈ ವಿಡಿಯೋ ಎಡಿಟ್ ಎಲ್ಲ ಮಾಡೋದಕ್ಕೋಸ್ಕರ. ಸೊ ಇದು ಒಂದು January 26th ಶೂಟ್ ಮಾಡಿರೋದು. ಇಲ್ಲಿ ಟಿ ವಿನಲ್ಲಿ ಪರೇಡ್ ಎಲ್ಲ ನೋಡಿಕೊಂಡು ಅದ್ರಲ್ಲಿ ತೋರಿಸ್ತಾಯಿದ್ರು ಸಿಯುಗೆ. ಇದು ನೋಡ್ಬೋದು, ಇದು ನಮ್ಮ ದೇಶದ ಪ್ರೆಸಿಡೆಂಟ್ ಇವರು ಅಂತೆಲ್ಲ ಹೇಳ್ಬಿಟ್ಟು. ಆ್ಯಂಡ್ ಅವಳಿಗೆ ಎಲ್ಲ ಇನ್ಫಾರ್ಮೇಷನ್ನು ಕೊಡ್ತಾ ಇರ್ತೀವಿ. ಹೊರಗಡೆ ದೇಶಕ್ಕೆ ಬಂದಿದ್ದೀವಿ ಅಂದಮೇಲೆ ನಮ್ಮ ದೇಶದ ಅಷ್ಟೊಂದು ಇನ್ಫಾರ್ಮೇಷನ್ ಅವಳಿಗೆ ಸಿಕ್ಕೋದಿಲ್ಲ. ನಾವೇನು ಹೇಳ್ತೀವೋ ಅದೇ ಸಿಕ್ಕತ್ತೆ. ಹಾಗಾಗಿ ನಾವು ಎಕ್ಸ್ಟ್ರಾ ಸ್ವಲ್ಪ ಎಫರ್ಟ್ ಹಾಕಿ ಅವಳಿಗೆಲ್ಲ ಹೇಳ್ಕೊಡ್ತಾ ಇರ್ತೀವಿ. ಅವಳಿಗೂ ಅಷ್ಟೇ ತುಂಬಾ ಇಂಟ್ರೆಸ್ಟಿಂದ ಕೇಳ್ತಾಳೆ. ಸ್ಪೆಷಲಿ ನಮ್ಮ ಫ್ಲಾಗ್ ಎಲ್ಲ ನೋಡಿದಾಗ ಎಲ್ಲನ ಅಂದರೆ ನಮ್ಮ ಒಂದು ಪ್ಲೇಸ್ ಇದೆ, ಆಲ್ರೆಡಿ ನಾನು ನಿಮಗೆ ಹಳೆ ವಿಡಿಯೋದಲ್ಲಿ ತೋರಿಸಿದೆ. ಇಲ್ಲೊಂದು ಹ್ಯಾರಿಸ್ ಪಾರ್ಕ್ ಅಂತ ಇದೆ, ಅಲ್ಲಿ ಜಾಸ್ತಿ ಇಂಡಿಯನ್ ಶಾಪ್ಸ್ ಎಲ್ಲ ಇದೆ. ಅಲ್ಲಿ ಇಂಡಿಯನ್ ಫ್ಲಾಗ್ ಇದೆ. ಅದು ಅಲ್ಲಿ ಯಾವಾಗ ಹೋಗ್ತೀವೋ ಸಾಮಾನೆಲ್ಲ ತರೋಕ್ಕೋಸ್ಕರ ಹೋಗ್ತಿರ್ತೀವಿ. ಹೋದಾಗೆಲ್ಲ ನೋಡಿಬಿಟ್ಟು ಫುಲ್ ಸಲ್ಯೂಟ್ ಮಾಡಿಕೊಂಡು ನಮ್ಮ ನ್ಯಾಷನಲ್ ಅಂತ ಆ್ಯಂಥಮೆಲ್ಲ ಹೇಳ್ತಿರ್ತಾಳೆ. ಸೊ ಇದು ಬಂದ್ಬಿಟ್ಟು, ಈ ಫುಟೇಜ್ ಬಂದ್ಬಿಟ್ಟು ಇಲ್ಲಿ ಸ್ಕೂಲ್ ಹತ್ರ ಒಂದು ಈವೆಂಟ್ ಇಟ್ಟಿದ್ರು. ಅಂದರೆ ಇಟ್ಸ್ ಅರೇಂಜ್ಡ್ ಬೈ ಆಸ್ಟ್ರೇಲಿಯನ್ ಗೌರ್ಮೆಂಟ್ ಅಂತ. ಮಕ್ಕಳಿಗೆ ಡ್ಯಾನ್ಸ್ ಕಲಿಸೋಕ್ಕೋಸ್ಕರ ಈ ಥರ ಇಟ್ಟಿದ್ರು. ಇಲ್ಲಿ ಮಕ್ಕಳಿಗೆಲ್ಲ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾರೆ. ನಾವು ಅಪ್ಪ ಅಮ್ಮ ಎಷ್ಟು ಕೊಡ್ತೀವೋ ಇಲ್ಲೋ, ನಮಗಿಂತ ಜಾಸ್ತಿ ಮಕ್ಕಳಿಗೆ ಎಲ್ಲಿ ಹೋದ್ರೂ ಅಷ್ಟೇ ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ. Going to the right. We're going to bring up our arms. Stepping out. I want to pull our arms, almost like we're pulling a rope. ಸಿಯುಗೆ ಈ ಥರ ಆ್ಯಕ್ಟಿವಿಟೀಸ್ ಎಲ್ಲ ಅಂದರೆ ತುಂಬಾ ಇಷ್ಟ. ಸ್ಪೆಷಲಿ ಮಕ್ಕಳಿರುವಂಥ ಜಾಗಕ್ಕೆಲ್ಲ ಕರ್ಕೊಂಡು ಹೋದರೆ ತುಂಬ ಎಂಜಾಯ್ ಮಾಡ್ತಾಳೆ. ಬೆಂಗಳೂರಲ್ಲಿದ್ದಾಗೂ ಅಷ್ಟೇ ತುಂಬ ಹಠ ಮಾಡಿ ಡ್ಯಾನ್ಸ್ ಕ್ಲಾಸಿಗೆ ಸೇರ್ಕೊಂಡಿದ್ಲು. ಆ್ಯಂಡ್ ಅದ್ರ ಜೊತೆಯಲ್ಲಿ ಇಲ್ಲಿ ಆಗಲೇ ಹೇಳಿದಾಗೆ ಮಕ್ಕಳಿಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾರೆ. ಕೆಲವೊಂದು ಸೂಪರ್ ಮಾರ್ಕೆಟಲ್ಲೆಲ್ಲ ಮಕ್ಕಳು ಅವ್ರು ಎಷ್ಟು ಬೇಕಾದರೂ ಫ್ರೂಟ್ಸ್ ಮತ್ತು ವೆಜಿಟೇಬಲ್ಸ್ ಎಲ್ಲ ತಿನ್ಬೋದು. ಅಲ್ಲಿ ಬೋರ್ಡ್ ಕೂಡ ಹಾಕಿರ್ತಾರೆ, ಯು ಕ್ಯಾನ್ ಯುವರ್ ಕಿಡ್ಸ್ ಕ್ಯಾನ್ ಎಂಜಾಯ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ವೈಲ್ ಯು ಆರ್ ಬೈಯಿಂಗ್ ಅಂತ ಹೇಳ್ಬಿಟ್ಟು. ಅಂದರೆ ನಾವು ಏನಾರ ವಸ್ತುಗಳು ಖರೀದಿ ಮಾಡಬೇಕಾದ್ರೆ ನಿಮ್ಮ ಮಕ್ಕಳು ಇಲ್ಲಿ ಹಣ್ಣುಗಳು ಮತ್ತು ತರಕಾರಿಗಳನ್ನ ಎಂಜಾಯ್ ಮಾಡಲಿ ಅಂತ ಹೇಳ್ಬಿಟ್ಟು. ಆ್ಯಂಡ್ ಇದು ಬಂದು ಆಸ್ಟ್ರೇಲಿಯಾದ ಡಿ ಮಾರ್ಟ್ ಅಂತ ಹೇಳ್ಬೋದು. ಏನಕ್ಕೆ ಅಂದರೆ ಇದ್ರ ಹೆಸರು ಕೆ ಮಾರ್ಟ್ ಅಂತ. ಇಲ್ಲಿ ತುಂಬಾ ಕಮ್ಮಿ ರೇಟ್ಗೆ, ಬೇರೆ ಕಡೆ ಕಂಪೇರ್ ಮಾಡಿದ್ರೆ ತುಂಬ ಕಮ್ಮಿ ರೇಟ್ಗೆ ಎಲ್ಲ ವಸ್ತುಗಳು ಸಿಕ್ಕತ್ತೆ. ಆದರೆ ಡಿ ಮಾರ್ಟಲ್ಲಿ ಸಿಕ್ಕೋ ಅಂಥ ದಿನಸಿ ವಸ್ತುಗಳು ಸಿಕ್ಕಲ್ಲ. ಇಟ್ಸ್ ಎ ಕೈಂಡ್ ಆಫ್ ಮಿನಿ ಐಕ್ಯ ಅಂತಲೂ ಹೇಳ್ಬೋದು. ಅಂದರೆ ಐಕ್ಯದಲ್ಲಾದರೆ ತುಂಬ ಬೆಡ್ಡು ಗಿಡ್ಡು ಪ್ರತಿಯೊಂದು ದೊಡ್ಡ ವಸ್ತುಗಳೆಲ್ಲ ಸಿಕ್ಕತ್ತೆ. ಬಟ್ ಇಲ್ಲಿ ಮನೆಗೆ ಬೇಕಾಗಿರೋಂಥ ಸಣ್ಣ ಪುಟ್ಟ ಪ್ರತಿಯೊಂದು ವಸ್ತುಗಳು ಸಿಕ್ಕತ್ತೆ. ತುಂಬಾ ದೊಡ್ಡದಾಗಿರುತ್ತೆ, ಎಲ್ಲ ವಸ್ತುಗಳು ಸಿಕ್ಕತ್ತೆ. ಹಾಗೆ ಚೀಪ್ ಆ್ಯಂಡ್ ಬೆಸ್ಟ್ ಆಗಿರುತ್ತೆ. ಆ್ಯಂಡ್ ಇಲ್ಲಿ ಇವಾಗ
ನಮ್ಮ ಇನ್ನೇನು ಹೊಸ ಮನೆಗೆ ಹೋಗಬೇಕು. ನಾವು ಆವಾಗಲೇ ನೋಡಿದ್ರಲ್ಲ, ಅದು ಲಾಸ್ಟ್ ವೀಕೆಂಡ್ ನಮ್ಮ ಈ ಮನೆಯಿಂದ, ಇವಾಗಿರೋ ಮನೆಯಿಂದ, ಮುಂಚಿನ ವೀಡಿಯೋಸ್ ಎಲ್ಲ ನೋಡಿದರೆ ನಿಮಗೆ ಗೊತ್ತಿರುತ್ತೆ ನಾವು ಟೆಂಪ್ರವರಿ ಮನೆಯಲ್ಲಿರೋದು ಅಂತ ಹೇಳ್ಬಿಟ್ಟು, ಶೇರಿಂಗ್ ಮನೆಯಲ್ಲಿ ಇದ್ದಿದ್ದು. ನಾವಿಲ್ಲಿ ಇಂಡಿಯಾಯಿಂದ ಇವಾಗ ರೀಸೆಂಟಾಗಿ ಬಂದಿರೋದ್ರಿಂದ ಇದರ ಹೋಟ್ಲಲ್ಲಿ ಉಳ್ಕೋಬೇಕಿತ್ತು, ಇಲ್ಲ ಈ ಥರ ಶೇರಿಂಗಲ್ಲಿ ಉಳ್ಕೋಬೇಕಿತ್ತು. ಹೋಟ್ಲಾದರೆ ತುಂಬ ಅಂದರೆ ತುಂಬಾ ಕಾಸ್ಟ್ಲಿ ಇರುತ್ತೆ. ಫಾರ್ ಎಕ್ಸಾಂಪಲ್ $100 ಜಸ್ಟ್ ಸ್ಟೇಯಿಂಗ್ ಇರುತ್ತೆ. ಅಂದರೆ ಒಂದು 5,000 to 5,500 ಒಂದು ಬೇಸಿಕ್ ಹೋಟೆಲ್ಸ್ ಆ ಥರ ಇರುತ್ತೆ. ಈವನ್ ಊಟ ಗೀಟ ಎಲ್ಲ ಏನೂ ಇರೋದಿಲ್ಲ. ಊಟ ಗೀಟ ಅರೇಂಜ್ ಮಾಡಬೇಕು ಅಂದರೆ ಹೊರಗಡೆಯಿಂದ ಮಾಡಬೇಕು. ಸೊ ಆಲ್ರೆಡಿ ಈ ಮನೆಯ ರೆಂಟ್ ಅದೆಲ್ಲ ನಿಮಗೆ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಆ್ಯಂಡ್ ಇವಾಗ ಇಲ್ಲಿ ಸಾಮಾನೆಲ್ಲ ಪ್ಯಾಕ್ ಮಾಡ್ತಾಯಿದ್ದೀವಿ ಸಂಡೇ ಈವ್ನಿಂಗ್. ಸೊ ಒಂದು ಬೇಸಿಕ್ ಐಟಮ್ಸ್, ಇನ್ನೇನು ಹೊಸ ಮನೆಗೆ ಹೋಗ್ತಿದ್ದೀವಿ, ಅಲ್ಲಿಗೆ ಏನೇನು ಬೇಕಾಗುತ್ತೋ ಅದೆಲ್ಲ ಬೇಸಿಕ್ ಐಟಮ್ಸ್ಗಳನ್ನ ಬೈ ಮಾಡಿಬಿಟ್ಟು ಬಂದ್ವಿ. ಅಂದರೆ ಇದು ಶೇರಿಂಗ್ ಮನೆ ಆಗಿರೋದ್ರಿಂದ ಮೋಸ್ಟ್ ಆಫ್ ದಿ ಪ್ಲೇಸಸಲ್ಲಿ ಈ ಥರ ಬೆಡ್ ಗಿಡ್ಡೆಲ್ಲ ಹಾಕಿರ್ತಾರೆ, ಎಲ್ಲನೂ ಕೊಟ್ಟಿರ್ತಾರೆ. ಆಲ್ಮೋಸ್ಟ್ ಬಂದ ತಕ್ಷಣ ನಮಗೆ ಒಂದು ಸ್ಟೇ ಮಾಡೋಕ್ಕೆ ಏನೇನು ಬೇಕು, ಒಂದು ಬೇಸಿಕ್ ಕಿಚನಿಂದ ಹಿಡಿದು ಒಂದು ಕುಕ್ಕಿಂಗಿಗೋಸ್ಕರ ಒಂದಿಷ್ಟು ಪಾತ್ರೆಗಳನ್ನ ಕೂಡ ಕೊಟ್ಟಿರ್ತಾರೆ. ಡಿಪೆಂಡ್ ಆಗುತ್ತೆ ಅಗೇನು, ಒಂದೊಂದು ಪ್ಲೇಸಲ್ಲಿ ಕೊಡ್ತಾರೆ, ಒಂದೊಂದು ಪ್ಲೇಸಲ್ಲಿ ಕೊಡೋದಿಲ್ಲ. ಈಗ ಹೋಗ್ತಾ ಇರೋ ಮನೆಗೆ ಅದೆಲ್ಲ ಇರೋದಿಲ್ಲ. ತುಂಬ ಫರ್ನಿಷ್ಡ್ ಹೌಸ್ಗಳು ಸಿಕ್ಕತ್ತೆ, ಬಟ್ ಜನರಲಿ ಇವಾಗ ಬೆಂಗಳೂರಲ್ಲೆಲ್ಲ ನಾವು ಖಾಲಿ ಮನೆ ಹೆಂಗೆ ಹುಡುಕ್ತೀವೋ ಹಾಗೆ ಸಿಕ್ಕೋದಿಲ್ಲೂ. ಅದು ಇಲ್ಲಿ ಒಂದೇನೆಂದರೆ ಗ್ಯಾಸ್ ಎಲ್ಲ ಇನ್ಬಿಲ್ಟ್ ಇದ್ದೇ ಇರುತ್ತೆ. ಎಲ್ಲ ಮನೆಯಲ್ಲೂ ಗ್ಯಾಸ್ ಅಥವಾ ಕಾಯಿಲ್ದು ಅಥವಾ ಇಂಡಕ್ಷನ್ ಏನೋ ಒಂದು ಇದ್ದೇ ಇರುತ್ತೆ. ಬನ್ನಿ ಇವಾಗ ಎಲ್ಲ ಪ್ಯಾಕಿಂಗ್ ಮಾಡೋಣ. ನಾನು ಯಾವಾಗಲೂ ಹೇಳ್ತೀನಿ ಅಲೆಮಾರಿ ಜೀವನ ಅಂತ ಹೇಳ್ಬಿಟ್ಟು. ಸೊ ಮತ್ತೆ ಪ್ಯಾಕಿಂಗ್ ಮಾಡ್ತಾಯಿದ್ದೀವಿ. ಪ್ಯಾಕಿಂಗ್ ಅನ್ನೋದಕ್ಕಿಂತ ಸುಮಾರು ವಸ್ತುಗಳನ್ನ ನಾನು ಅನ್ಪ್ಯಾಕೇ ಮಾಡಿರಲಿಲ್ಲ. ಇಂಡಿಯಾದಿಂದ ಏನೇನು ತೊಗೊಂಬಂದಿದ್ನೋ ಹಾಗಾಗಿ ಇಟ್ಟಿದ್ದೆ. ಸ್ವಲ್ಪ ಇದ್ರದ್ದು ನಾನೇನು ವ್ಯಾಕ್ಯೂಮ್ ಮಾಡಿಟ್ಟಿದ್ನಲ್ಲ ಅದನ್ನು ಸ್ವಲ್ಪ ಓಪನ್ ಮಾಡಿಟ್ಟಿದ್ದೆ, ಅಂದರೆ ಕವರ್ ಹಾಳಾಗಬಾರ್ದು ಅಂತ. ಸೊ ಅದನ್ನೇ ವಾಪಸ್ ಇವಾಗ ವ್ಯಾಕ್ಯೂಮ್ನ ಮತ್ತೆ ಮಾಡ್ತಾಯಿದ್ದೀನಿ. ಇವಾಗ ಎಲ್ಲ ಜಸ್ಟ್ ನಾರ್ಮಲ್ ಪ್ಯಾಕಿಂಗ್. Oh, I don't have to do that. I find myself. I also wanted it. I asked him. ಬಸ್ ಹೋಗಿ. It's Sunna. I also wanted to have it. ಬಸ್ Can I put it? Can I press that? ನೋಡ್ಬೋದು ಸಿಯುನ ಇಟ್ಕೊಂಡು ಪ್ಯಾಕಿಂಗ್ ಮಾಡೋದೆಲ್ಲ ಎಷ್ಟು ಕಷ್ಟ ಆಗ್ತಿದೆ ಅಂತ ಹೇಳ್ಬಿಟ್ಟು. ಸ್ವಲ್ಪ ತರಲೆ, ತುಂಬ ಅಂದರೆ ತುಂಬ ಕಾಡ್ಸೋದು ಅಂತ ಇಲ್ಲ, ಆದರೆ ತರಲೆ ಬೇಕು ಅಂತ ಮಾಡೋದು ಜಾಸ್ತಿ. ಅಂದರೆ ಇವಳಿಗೆ ತಾನೇ ಎಲ್ಲ ಕೆಲಸ ಮಾಡಬೇಕು ಅಂತ. ನೋಡಿ ನಾನೇ ಪ್ಯಾಕ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅದ್ರ ಮೇಲೆ ಮಲ್ಕೊಂಡು ಕಾಡಿಸ್ತಾ ಇದ್ದಾಳೆ. ಸೊ ಇವಳನ್ನ ಇಟ್ಕೊಂಡು ಒಂದು ಸ್ವಲ್ಪ ಈ ಥರ ಎಲ್ಲ ಜಾಸ್ತಿ ಕೆಲಸ ಇದ್ದಾಗ ಸ್ವಲ್ಪ ಇರಿಟೇಟ್ ಆಗಿಬಿಡತ್ತೆ. ಆದರೆ ಅವಳಿಗೇನಂದರೆ ನಾನೇ ಕೆಲಸ ಮಾಡಬೇಕು ಅಂತ. ಕೆಲವೊಂದು ಸಲ ನಾನು ಎಷ್ಟಾಗುತ್ತೋ ಅಷ್ಟು ಅವಳನ್ನ ಇನ್ವಾಲ್ವ್ ಮಾಡ್ತೀನಿ ಕೆಲಸದಲ್ಲಿ, ಇದನ್ನು ಮಾಡು ಅದನ್ನು ಮಾಡು ಅಂತ ಹೇಳ್ಬಿಟ್ಟು. ಇವಾಗ ನೋಡ್ಬೋದು ಎಲ್ಲ ಸಾಮಾನೆಲ್ಲ ಕೂಡ ತೆಗೆದುಕೊಡ್ತಾಳೆ, ಒಂದೊಂದು ತೆಗೆದುಕೊಡ್ತಾಳೆ ಕೊಡು ಅಂತಂದರೆ. ಒಂದೊಂದ್ಸಲ ಕೆಲಸ ಎಲ್ಲ ಚೆನ್ನಾಗಿ ಮಾಡ್ತಾಳೆ. ಚಿಕ್ಕ ಪಾಪು ಆದ್ರೂ ಒಂದು ಸ್ವಲ್ಪ ಮಾಡ್ತಾಳೆ. ಮಕ್ಕಳನ್ನ ಹೆಂಗೆ ಡೈವರ್ಟ್ ಮಾಡಿಸ್ಕೊಂಡ್ರೆ ಮಾಡ್ತವೆ. ಬಟ್ ಒಂದೊಂದು ಸಲ ನಾವು ಅಷ್ಟೇ ತುಂಬ ಸ್ಟ್ರೆಸ್ ಔಟ್ ಆಗಿಬಿಡ್ತೀವಿ. ಆ್ಯಂಡ್ ಬನ್ನಿ ಇವಾಗ ಪ್ಯಾಕಿಂಗ್ ಎಲ್ಲ ಮಾಡೋಣ. ಆ್ಯಂಡ್ ಇದ್ರ ಜೊತೆಯಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಥಿಂಗ್ ನಾನು ನಿಮಗೆ ಹೇಳೋದು ಮರ್ತೆ. January 26 ಏನಿದೆ ಅಲ್ವಾ, ನಾವು ಅವತ್ತು ಅಂದರೆ 2 days ಬ್ಯಾಕ್ ಇದು ಸಂಡೇ ನೀವು ನೋಡ್ತಾ ಇರೋಂಥ ಫುಟೇಜ್ ಬಂದುಬಿಟ್ಟು 3 ದಿನದಿಂದ ವ್ಲಾಗ್ ಮಾಡ್ತಾನೇ ಇದ್ದೀನಿ. ಸೊ ಫ್ರೈಡೇ ಬಂದುಬಿಟ್ಟು January 26 ಅದೇ ದಿನ ಒಂದು ಕೋಇನ್ಸಿಡೆನ್ಸ್ ಅಂತಲೇ ಹೇಳ್ಬೋದು. ನನಗೆ ಮುಂಚೆ ಗೊತ್ತಿರಲಿಲ್ಲ, ಅವತ್ತೇ ಗೊತ್ತಾಗಿದ್ದು. ಅದು ಬಂದು ಆಸ್ಟ್ರೇಲಿಯಾ ಡೇ ಅಂತೆ, ಅಂದರೆ ಆಸ್ಟ್ರೇಲಿಯನ್ ನ್ಯಾಷನಲ್ ಡೇ. ಸೊ ನಮ್ಮ ದೇಶದ ರಿಪಬ್ಲಿಕ್ ಡೇ ದಿನ ನ್ಯಾಷನಲ್ ಡೇ, ಇಲ್ಲಿನ ನ್ಯಾಷನಲ್ ಡೇ ಇರೋದ್ರಿಂದ ನಮಗೆ ನೆನ್ಪಿಟ್ಕೊಳ್ಳೋಕ್ಕೂ ತುಂಬ ಈಸಿ. ಸೊ ತುಂಬಾ ಒಂಥರ ಅವತ್ತು ಗೊತ್ತಾದಾಗ ಒಂಥರ ಇಂಟ್ರೆಸ್ಟಿಂಗ್ ಅನ್ನಿಸ್ತು. ಸೇಮ್ ಡೇ ಒಂಥರ ಚೆನ್ನಾಗಿ ಅನ್ನಿಸ್ತು, ನೆನ್ಪಿಟ್ಕೊಳ್ಳೋಕ್ಕೂ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಬನ್ನಿ ಇವಾಗ ಕಿಚನ್ದೆಲ್ಲ ಪ್ಯಾಕ್ ಮಾಡ್ತಾಯಿದ್ದೀನಿ, ಕಿಚನ್ ಐಟಮ್ಸ್ ಎಲ್ಲ ಪ್ಯಾಕ್ ಮಾಡ್ತಾಯಿದ್ದೀನಿ. ಆಗಲೇ ಹೇಳಿದಾಗೆ ಇನ್ನೇನು ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು ಎಲ್ಲ ಕೆಲಸ ಮುಗಿಸ್ಕೊಂಡು ಏಜೆಂಟ್ ಆಫೀಸ್ಗೆ ಹೋಗಿ ಕೀಸ್ನ ಇಸ್ಕೊಂಡು ಮತ್ತು ಸಿಯುನ ಸ್ಕೂಲಿಗೆ ಕಳಿಸಿ ಫಸ್ಟು. ಇನ್ನು ಅವಳು ಬರೋ ಅಷ್ಟರಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸೂಟ್ಕೇಸ್ಗಳನ್ನ ಸಾಗಿಸೋಣ ಅಂತ ಹೇಳ್ಬಿಟ್ಟು. ನಾವು ಇಂಡಿಯಾದಿಂದ ಏನು ಸಾಮಾನು ತಂದಿದ್ವೋ ಅದೇ ಸಾಮಾನು ಇರೋದು. ಅದು ಬಿಟ್ಟರೆ ಸಣ್ಣ ಪುಟ್ಟ ಸಿಯುದೇ ಆಗಿರ್ಬೋದು, ಅತುಲ್ಗೆ ಆಫೀಸ್ಗೆ ಆಗಿರ್ಬೋದು, ಒಂದೆರಡು ಟಿಫಿನ್ ಬಾಕ್ಸು ಮತ್ತು ಒಂದು ಸಣ್ಣ ಪುಟ್ಟ ಐಟಮ್ಸ್ ಮಾತ್ರನೇ ಬೈ ಮಾಡಿರೋದು ನಾವು.
ಆ್ಯಂಡ್ ಅದು ಬಿಟ್ಟರೆ ದಿನಸಿ ವಸ್ತುಗಳು, ದಿನಸಿ ಮತ್ತು ಒಂದಿಷ್ಟು ಕಿಚನ್ ಐಟಮ್ಸ್ ಅಷ್ಟೇ. ಅದು ಬಿಟ್ಟರೆ ನಾವು ಯಾವುದೇ ರೀತಿಯ ಸಾಮಾನುಗಳನ್ನ ಬೈ ಮಾಡೋಕ್ಕೆ ಹೋಗಿರಲಿಲ್ಲ. ಏನಕ್ಕೆ ಅಂದರೆ ನಮಗೆ ಗೊತ್ತಿತ್ತು ಇನ್ನು ಮನೆ ಶಿಫ್ಟೆಲ್ಲ ಮಾಡಬೇಕಾದ್ರೆ ತುಂಬ ಕಷ್ಟ ಆಗಿಬಿಡುತ್ತೆ ಅಂತ ನಾವು ಅಷ್ಟೊಂದು ಸಾಮಾನೆಲ್ಲ ತುಂಬ್ಸೋಕ್ಕೆ ಹೋಗಿರಲಿಲ್ಲ. Favorite book, no? That book. That one, book one. Great. ಸೊ ಇದು ಬಂದು ನೆಕ್ಸ್ಟ್ ಡೇ ಮಾರ್ನಿಂಗ್. ನಾನು ಹಿಂದಿನ ದಿನವೇ ಎಲ್ಲನೂ ಏನೋ ರೆಡಿ ಮಾಡಿಬಿಟ್ಟಿದ್ದೆ. ಬೆಳಗ್ಗೆ ಎದ್ದ ತಕ್ಷಣ ಜಾಸ್ತಿ ಗಡಿಬಿಡಿ ಆಗಬಾರ್ದು ಅಂತ ಹೇಳಿಬಿಟ್ಟು ಹೋಗ್ಬಿಟ್ಟು ಇದು ತೊಗೊಂಬಂದಿದ್ದೆ, ರೆಡಿಮೇಡ್ ಫ್ರೋಝನ್ ಪರಾಟಾಸ್. ಚೆನ್ನಾಗಿತ್ತು, ಟೇಸ್ಟ್ ವೈಸ್ ತುಂಬಾ ಚೆನ್ನಾಗಿತ್ತು. ಬಟ್ ನನ್ನ ಲೈಫಲ್ಲಿ ಈ ಥರ ಫ್ರೋಝನ್ ಐಟಮ್ಸ್ ಎಲ್ಲ ತಿಂದಿರಲಿಲ್ಲ. ಇಲ್ಲಿಗೆ ಬಂದಮೇಲೆ ಇದೆಲ್ಲ ತಿಂತಾಯಿದ್ದೀವಿ, ಇದೆಲ್ಲ ಟ್ರೈ ಮಾಡಿದ್ದು. ಏನಕ್ಕೆ ಅಂದರೆ ನನಗೆ ಬೆಳಗ್ಗೆನೇ ಅಡುಗೆ ಎಲ್ಲ ಮಾಡ್ಕೊಂಡು ಕೂತ್ಕೊಂಡ್ರೆ ತುಂಬ ಗಡಿಬಿಡಿ ಆಗಿಬಿಡುತ್ತೆ. ಪ್ಲಸ್ ಇಲ್ಲೆಲ್ಲ ಹೋಗ್ಬಿಟ್ಟು ಏನೋ ಇಡ್ಲಿ ದೋಸೆ ತೊಗೊಂಬಂದ್ವು ಅಥವಾ ಇನ್ನೊಂದು ತೊಗೊಂಡು ಬಂದ್ವು ಅನ್ನೋ ಥರ ಆಗೋದಿಲ್ಲ, ಯಾವುದೂ ಸಿಕ್ಕೋದಿಲ್ಲ, ತುಂಬ ದೂರ ಇರುತ್ತೆ. ಆ್ಯಂಡ್ ಏನಿದ್ರೂ ಅಷ್ಟೇ ಮಾಲ್ಗೆ ಹೋಗಬೇಕು, ಮಾಲಲ್ಲೇ ಸಿಕ್ಕತ್ತೆ. ಹಾಗಾಗಿ ಬೆಳಗ್ಗೆನೇ ಸಿವಿಗೆ ಸ್ಕೂಲ್ಗೆಲ್ಲ ರೆಡಿ ಮಾಡಿ 9 ಗಂಟೆಗೆ ಸ್ಕೂಲ್ ಇರುತ್ತೆ. 9 ಗಂಟೆ ಮೇಲೆ 1 ನಿಮಿಷ ಲೇಟ್ ಆದರೂ ಲೇಟ್ ಅಂತ ಮಾರ್ಕ್ ಮಾಡ್ತಾರೆ. ಅಕಸ್ಮಾತ್ 1-2 ನಿಮಿಷ ಲೇಟಾಗಿ ಅವಳು ಒಂದು ಸಲ ಹೀಗೆ ಮಳೆ ಬಂದಿತ್ತು ಅಂತ ಹೇಳ್ಬಿಟ್ಟು ಸ್ಕೂಲ್ಗೆ ಲೇಟಾಗಿ ಹೋಗಿದ್ಲು. ಅವರು ಇಮೇಲ್ ಹಾಕ್ತಾರೆ, ಒಂದು ದಿನ 5 ನಿಮಿಷ ಲೇಟ್ ಆದ್ರೂ ಅಷ್ಟೇ ಇಮೇಲ್ ಹಾಕ್ತಾರೆ, ಹಾಕ್ಬಿಟ್ಟು ರೀಸನ್ ಕೊಡಿ ಅಂತ. ಹಾಗಾಗಿ ನಾವು ಅಷ್ಟೊಂದು ರಿಸ್ಕ್ ತೊಗೊಳಕ್ಕೆ ಚಾನ್ಸ್ ಇರಲಿಲ್ಲ. ಆಮೇಲೆ ತುಂಬ ಲೇಟ್ ಆದ್ರೂ ಅಷ್ಟೇ ನಮಗೆ ಹೋಗಿ ಕೀಸೆಲ್ಲ ಇಸ್ಕೊಂಬರೋಕ್ಕೂ ಅಷ್ಟೇ ಮತ್ತು ಸಾಮಾನೆಲ್ಲ ಶಿಫ್ಟ್ ಮಾಡೋಕ್ಕೂ ಅಷ್ಟೇ ತುಂಬ ಗಡಿಬಿಡಿ ಆಗುತ್ತೆ ಅಂದ್ಬಿಟ್ಟು ಫ್ರೋಝನ್ ಐಟಮ್ಸ್ನೆಲ್ಲ ತೊಗೊಂಡು ಬಂದಿದ್ದೆ. ಆ್ಯಂಡ್ ಇವಾಗ ಬೆಳಗ್ಗೆ ಎಲ್ಲ ಫುಲ್ಲು ಟಿಫಿನೆಲ್ಲ ರೆಡಿ ಮಾಡಿ ಅವಳಿಗೆ ಎಬ್ಬಿಸ್ತಾ ಇದ್ದೀನಿ ನಾನು ಇವಾಗ. ಅಮ್ಮ ಬರ್ಡೇನಾ? ನಂಗೆ ಈ ಥರ ಪಾಪ ಮಲಗಿರೋ ಮಗುನ ಎಬ್ಸೋಕ್ಕೆ ತುಂಬ ಬೇಜಾರಾಗುತ್ತೆ, ಒಂಥರ ಹಿಂಸೆನೇ ಅನಿಸುತ್ತೆ. ಪಾಪ ಮಗು ಎಷ್ಟು ಚೆನ್ನಾಗಿ ಮಲಗಿರುತ್ತೆ, ಡಿಸ್ಟರ್ಬ್ ಮಾಡಬೇಕಲ್ಲ ಅಂತ. ಬಟ್ ಏನೂ ಮಾಡೋಕ್ಕಾಗಲ್ಲ, ಸ್ಕೂಲ್ಗಂತೂ ಹೋಗಲೇಬೇಕು. ಆ್ಯಂಡ್ ಇಟ್ಸ್ ನಾಟ್ ಹೆಲ್ದಿ ಆಲ್ಸೋ. ಒಂದು ಒಳ್ಳೆ ರೂಟೀನ್ ಮತ್ತು ಡಿಸಿಪ್ಲಿನ್ ಇರಲೇಬೇಕು ಮಕ್ಕಳು. ಬಟ್ ಇವಳೇನು ಅಂದರೆ ಸ್ವಲ್ಪ ಸ್ಕೂಲ್ ರಜೆ ಎಲ್ಲ ಇದ್ದಾಗ ಬೇಗ ಎದ್ಬಿಡ್ತಾಳೆ, ಸ್ಕೂಲ್ಗಳಿದ್ದಾಗೇ ಜಾಸ್ತಿ ಈ ಥರ ಲೇಟ್ ಮಾಡ್ಕೊತಾಳೆ. ಆ್ಯಂಡ್ ಸ್ವಲ್ಪ ಎಬ್ಬಿಸಿದ ತಕ್ಷಣ ನಾನು ಈ ಥರ ಹೊರಗಡೆ ಕರ್ಕೊಂಬರ್ತೀನಿ, ತಣ್ಣ ಗಾಳಿ ಬೆಳಕು ಎಲ್ಲ ನೋಡಿದ ತಕ್ಷಣ ಸ್ವಲ್ಪ ನಿದ್ದೆ ಹೋಗ್ಬಿಡುತ್ತೆ ಅಂತ. ಅದು ಇದು ಪಕ್ಷಿ ಮತ್ತು ಜನ ಹೋಗೋದು, ಗಾಡಿಗಳು ನೋಡೋದು ಅದನ್ನೆಲ್ಲ ತೋರಿಸಿದಾಗ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಡೈವರ್ಟ್ ಮಾಡ್ತಾ ಸ್ವಲ್ಪ ನಿದ್ದೆಯಿಂದ ಹೊರಗಡೆ ಬರ್ತಾಳೆ ಅಂತ. ಆ್ಯಂಡ್ ಇವತ್ತು ಸ್ವಲ್ಪ ಜಾಸ್ತಿನೇ ತರಲೆ ಮಾಡ್ತಾ ಇದ್ದಾಳೆ. ಈ ಥರ ಏನಾನ ಅರ್ಜೆಂಟ್ ಇದ್ದಾಗೆ ಮಕ್ಕಳು ಜಾಸ್ತಿ ಕಾಡಿಸೋದು ನೋಡಿ, ಹೋಗಿ ವಾಪಸ್ ಮಲಗ್ತಾ ಇದ್ಲು. ಆ್ಯಂಡ್ ಇದಾದಮೇಲೆ ಇನ್ನೇನು ಪರಾಟ ಮಾಡಿಟ್ಟಿದ್ದೆ, ಅದನ್ನು ತಣ್ಣಗಾಗಕ್ಕೆ ಇಟ್ಬಿಟ್ಟು ಇನ್ನು ಮಿಕ್ಕಿದ್ದು ತಯಾರಿ ಮಾಡ್ತಾಯಿದ್ದೀನಿ. ಇಲ್ಲಿ ಇವ್ರ ಸ್ಕೂಲಲ್ಲಿ 3 ಬಾಕ್ಸ್ ಕೊಟ್ಟು ಕಳಿಸಿ ಅಂತ ಹೇಳಿದರು. ಬಾಕ್ಸ್ ಅಂದರೆ ಫಸ್ಟು 9 ಗಂಟೆಗೆ ಹೋಗಿದ ತಕ್ಷಣ ಒಂದಿಷ್ಟು ಏನಾದರೂ ಆ್ಯಪಲ್ಲೋ ಒಂದು ಬನಾನೋ ಕೊಡಿ ಅಂತ ಹೇಳಿದರು. ಹಾಗೆ ನೋಡ್ಬೋದು ಇಲ್ಲಿ ಬಾಕ್ಸ್ ಮೇಲೆ ಅವಳ ಹೆಸರು ಬರೆದಿದ್ದಾರೆ. ಏನಕ್ಕೆ ಅಂದರೆ ಇಲ್ಲಿ ಎಲ್ಲಾದ್ರ ಮೇಲೂ ಹೆಸರು ಬರಿಬೇಕು ಅಂತ ಅದ್ರಲ್ಲಿ ಬರೆದಿರೋದು. ಐ ಥಿಂಕ್ ನಾನೇ ಬರೆದಿದ್ದು ಅನ್ಸುತ್ತೆ. ಎಲ್ಲದ್ರ ಮೇಲೂ ಅಷ್ಟೇ, ಬಾಕ್ಸ್ ಮೇಲೆ, ಬ್ಯಾಗ್ ಮೇಲೆ, ಯೂನಿಫಾರ್ಮ್ ಮೇಲೆ. ಆ್ಯಂಡ್ ಇಲ್ಲೆಲ್ಲ ಹ್ಯಾಟೆಲ್ಲ ಕೊಡ್ತಾರೆ. ಏನಕ್ಕೆ ಅಂದರೆ ಸಮ್ಮರಲ್ಲಿ ತುಂಬ ಬಿಸಿಲಿರುತ್ತೆ. ಅವ್ರದ್ದು ಯೂನಿಫಾರ್ಮ್ ಕೂಡ ಅಷ್ಟೇ UV ರೇಸ್ ಪ್ರೊಟೆಕ್ಟೆಡ್ ಆಯಿತಾ. ಏನಕ್ಕೆ ಅಂದರೆ ಇಲ್ಲಿ ಆಸ್ಟ್ರೇಲಿಯಾದಲ್ಲಿ ದ ಮೇನ್ ಪ್ರಾಬ್ಲಮ್ ಅಂದರೆ ಜಾಸ್ತಿ ಹಾರ್ಶ್ UV ರೇಸಸ್ ಇರುತ್ತೆ. ಹಾಗಾಗಿ ಸ್ಕಿನ್ ಇಶ್ಯೂಸ್ ಎಲ್ಲ ಜಾಸ್ತಿ ಇಲ್ಲಿ. ಹಾಗಾಗಿ ಡ್ರೆಸ್ ಕೂಡ ಅಷ್ಟೇ UV ರೇಸ್ ಪ್ರೊಟೆಕ್ಟೆಡ್ ಅಂತ. ಸೊ ಅದೆಲ್ಲ ಕೇಳಿದಾಗ ಒಂದು ಸ್ವಲ್ಪ ಇಂಟ್ರೆಸ್ಟಿಂಗ್ ಆ್ಯಂಡ್ ಸಮಥಿಂಗ್ ನ್ಯೂ ಅಂತ ಅನಿಸುತ್ತೆ. ಆ್ಯಂಡ್ ಅವಳಿಗೆ ಸೆಕೆಂಡ್ ಬಾಕ್ಸ್ ಬಂದುಬಿಟ್ಟು 11 o'clock ರೀಸಸ್ ಟೈಮಲ್ಲಿ, ಅಂದರೆ ಒಂದು 15 minutes ಕೊಡ್ತಾರೆ. ವಾಶ್ರೂಮ್ಗೆ ಹೋಗಿ ಆ್ಯಂಡ್ ಅದ್ರ ಜೊತೆಯಲ್ಲಿ ಒಂದು ಸ್ವಲ್ಪ ಏನಾರ ತಿಂದ್ಕೊಂಡು ಆಮೇಲೆ ಕ್ಲಾಸ್ಗೆ ಹೋಗೋದು ಅಂತ ಹೇಳಿ. ಚಿಕ್ಕ ಮಕ್ಕಳಲ್ವ, ಹಾಗಾಗಿ ಏನಾರ ಮಂಚಿಂಗ್ ಥರ ಇರಲಿ ಅಂತ ಆ ಬಾಕ್ಸ್ಗೆ ನಾನು ಸ್ವೀಟ್ ಕಾರ್ನ್ ಹಾಕಿದ್ದೀನಿ. ಸ್ವೀಟ್ ಕಾರ್ನ್ ಇಸ್ ಅ ವೆರಿ ಹೆಲ್ದಿ ಆಪ್ಷನ್ ಮಕ್ಕಳಿಗೆ, ತುಂಬ ತಿನ್ನೋಕ್ಕೂ ಟೇಸ್ಟಿ ಅನಿಸುತ್ತೆ. Happy birthday. I'm very sorry. I'm sorry. You just not there. Just stop. Then your birthday will come. Happy birthday. What is that? This is bread. I like bread. Looks yummy a lot. Once I can also play with that. I can also play with that. Like eating yummy. I can also eat some line and with you, baby.
ಸೊ ಆಗಲೇ ಹೇಳಿದಾಗೆ ಇವತ್ತು ನನ್ನ ಬರ್ಡೇ ಸಿಯು ವಿಶ್ ಮಾಡ್ತಿದ್ರೆ ಗೊತ್ತಾಗಿರುತ್ತೆ ನಿಮಗೆ. ಬರ್ತ್ಡೇ ದಿನವೇ ಇದೆಲ್ಲ ಫುಲ್ಲು ಶಿಫ್ಟೆಲ್ಲ ಮಾಡ್ತಾಯಿದ್ದೀವಿ, ಇಷ್ಟೊಂದು ಕೆಲಸ ಇದೆ. ಅಕಸ್ಮಾತ್ ಇಲ್ಲ ಅಂದಿದ್ರೆ ಏನಾರ ಮಾಡ್ಬೋದಿತ್ತು, ಆದರೆ ಏನೋ ಅಷ್ಟೊಂದು ಎಕ್ಸೈಟ್ಮೆಂಟು ಇಲ್ಲ ಇತ್ತೀಚೆಗೆ. ಬರ್ಡೇ ಎಲ್ಲ ಸೆಲೆಬ್ರೇಟ್ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಅಂತ. ಏಜ್ ಆಗ್ತಾ ಆಗ್ತಾ ಒಂದು ಮೆಚುರಿಟಿ ಬರ್ತಾ ಬರ್ತಾ ಇದೆಲ್ಲ ಅಷ್ಟೊಂದು ಎಕ್ಸೈಟಿಂಗ್ ಅನ್ಸೋದಿಲ್ಲ. ಐ ಥಿಂಕ್ ತುಂಬ ಜನ ಇದನ್ನು ರಿಲೇಟ್ ಮಾಡ್ಕೊಳ್ತೀರಾ ಅನಿಸುತ್ತೆ. ಆ್ಯಂಡ್ ನನಗೆ ನೆನಪು ಕೂಡ ಇರಲ್ಲ. ಎಷ್ಟೊಂದು ವರ್ಷಗಳಿಂದ ನಂಗೆ ನೆನಪೇ ಇರೋದಿಲ್ಲ. ಅದಲ್ಲಿ ನೆನಪು ಮಾಡ್ತಾರೆ, ಇನ್ನೇನು ನಿನ್ನ ಬರ್ಡೇ ಬಂತು, 1 ವೀಕ್ ಇದೆ, 15 ಡೇಸ್ ಇದೆ ಅಂತ ಹೇಳ್ಬಿಟ್ಟು 1 ಮಂತಿಂದನೇ ಶುರು ಮಾಡ್ಕೊಂಡ್ಬಿಡ್ತಾರೆ, ನೆಕ್ಸ್ಟ್ ಮಂತ್ ನಿನ್ನ ಬರ್ಡೇ ಬರ್ತಾ ಇದೆ ಅಂತ ಹೇಳಿ. ಸೊ ಹಾಗಾಗಿ ಅತುಲ್ ಪದೇ ಪದೇ ನೆನಪು ಮಾಡಿಸ್ತಾರೆ ಅನ್ನೋದಕ್ಕೋಸ್ಕರ ನೆನಪಿರುತ್ತೆ. ಅದರ್ವೈಸ್ ನಿಜ ಎಲ್ಲರೂ ಎಷ್ಟೊಂದು ಜನ ಕಂಪ್ಲೇಂಟ್ ಮಾಡ್ತಾರೆ, ಬರ್ಡೇ ವಿಶಸ್ ಎಲ್ಲ ನೀನು ಮಾಡೋದೇ ಇಲ್ಲ, ಬರ್ತಡೇಗಳು ನೆನಪೇ ಇರೋದಿಲ್ಲ ನಿನಗೆ ಅಂತ. ಸಿಯು ಬರ್ತಡೇ ಒಂದು ಬಿಟ್ಟು ನನಗೆ ಯಾರು ಬರ್ತಡೇನೂ ನೆನಪೇ ಇರೋದಿಲ್ಲ. ಸಿಯು ಬರ್ತಡೇ ನಾನು ಹೇಗೆ ಅಂದರೆ 1 ತಿಂಗಳ ಹಿಂದೆಯಿಂದನೇ ಪ್ಲ್ಯಾನ್ ಮಾಡ್ಕೊಂಡಿರ್ತೀನಿ, ಇದು ಮಾಡಬೇಕು ಅದು ಮಾಡಬೇಕು ಅಂತ. ಬಟ್ ಬೇರೆ ಯಾರ ಬರ್ತಡೇಸು ನನಗೆ ನಿಜವಾಗ್ಲೂ ನೆನಪೇ ಇರ್ತಿಲ್ಲ. ನಂಗೆ ನನ್ನದೇ ನೆನಪಿರೋದಿಲ್ಲ, ಇನ್ನು ಬೇರೆಯವ್ರದ್ದೆಲ್ಲ ನೆನಪಿರುತ್ತೆ. ಸೊ ಇವಾಗ ಸಿಯುಗೆಲ್ಲ ರೆಡಿ ಮಾಡಿ ಇನ್ನೇನು ಸಿಯುನ ಸ್ಕೂಲಿಗೆ ಕಳಿಸೋ ಅಂಥ ಟೈಮ್ ಇವಾಗ. ನೋಡ್ಬೋದು, ಒಂದು ಬ್ರೆಡ್ ಹಾಗೆ ಕೈನಲ್ಲಿ ಇಟ್ಕೊಂಡು ತಿನ್ಕೊಂಡು ಹೋಗ್ತಾಳೆ ಸ್ಕೂಲ್ವರೆಗೂ ಇವಾಗ. ಬಾಯ್ ಬಾಯ್. चाबी लेके नहीं जा रहा। चलो चलो जल्दी जल्दी। ये लॉक कर। चलो चलो बाय ಬಾಯ್ ಬಾಯ್ बाय ಬಾಯ್ ಬಾಯ್. ಸೊ ಸಿಯು ಇಲ್ಲಿ ಸನ್ನೆ ಮಾಡ್ತಿದ್ದಾಳೆ ಸೈಲೆಂಟಾಗಿರು ಅಂತ. ನಾವು ಅವಳಿಗೆ ಯಾವಾಗೂ ಸೈಲೆಂಟ್ ಇರು, ಜಾಸ್ತಿ ಕಿಚ್ಚಾಡಬೇಡ ಅಂತ ಹೇಳ್ಬಿಟ್ಟು ಹೇಳ್ತಿರ್ತೀವಿ. ಹಾಗಾಗಿ ಇವಾಗ ನನಗೆ ಹೇಳ್ತಾ ಇದ್ದಾಳೆ. ಸೊ ಆಗಲೇ ಹೇಳಿದಾಗೆ ಅದಲ್ಲಿ ನನಗೆ 1 ತಿಂಗಳಿಂದನೇ ನೆನಪಿಸ್ತಾರೆ ಬರ್ತ್ಡೇ ಇದೆ ಅಂತ ಹೇಳಿದ ತಕ್ಷಣ. ನೀವು ಫುಲ್ಲು ಸಖತ್ ರೊಮ್ಯಾಂಟಿಕ್ ಹಸ್ಬೆಂಡ್ ಅಂತೆಲ್ಲ ಅನ್ಕೊಳಕ್ಕೆ ಹೋಗಬೇಡಿ. ಅವ್ರು ಜಸ್ಟ್ ನೆನ್ಪು ಮಾಡೋದಷ್ಟೇ ಕೆಲಸ. ಯಾವುದೇ ರೀತಿಯಾದಂಥ ಒಂದು ಸ್ಮಾಲ್ ಗಿಫ್ಟ್ ಆಗಲಿ, ಗಿಫ್ಟ್ ಅಂತೂ ತುಂಬಾ ದೂರ, ಅಟ್ಲೀಸ್ಟ್ ಒಂದು ರೋಸು, ಒಂದು ಚಾಕ್ಲೇಟು ಒಂದು ಹಿಡ್ಕೊಂಬರ್ತಾರೆ ಅಂದರೆ ಏನೂ ತೊಗೊಂಬರೋದಿಲ್ಲ. ಸಿಕ್ಕಾಪಟ್ಟೆ ಒಂಥರ ಬೇಕು ಅಂತ ಎಲ್ಲ ಗೊತ್ತಿರುತ್ತೆ, ನನಗೇನು ಇಷ್ಟ ಅಂತ ಹೇಳ್ಬಿಟ್ಟು ಬೇಕು ಅಂತ ಏನೂ ತರೋದಿಲ್ಲ. ಸೊ ಈ ವಿಡಿಯೋ ನೋಡಾದರೂ ಸ್ವಲ್ಪ ಕಲ್ತ್ಕೊಳ್ಳಿ ಅಂತ ಹೇಳ್ಬಿಟ್ಟು ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಆ್ಯಂಡ್ ಇವಾಗ ಇದೆಲ್ಲ ಬಟ್ಟೆಗಳನ್ನ ಮಡಿಸಿಡ್ತಾ ಇದ್ದೀನಿ. ನೆನ್ನೆ ಎಲ್ಲ ವಾಶ್ ಮಾಡಿ, ಇವೆಲ್ಲ ಡೈಲಿ ಯೂಸ್ ಮಾಡ್ತಾ ಇದ್ದಂಥ ಬಟ್ಟೆಗಳು, ಇದೆಲ್ಲ ವಾಶ್ ಮಾಡಿ ಡ್ರೈಯರ್ಗೆ ಹಾಕಿ ಇವಾಗ ಫುಲ್ ಫೋಲ್ಡ್ ಮಾಡಿ ಇಡ್ತಾ ಇದ್ದೀನಿ. ಆ್ಯಂಡ್ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಇನ್ನು ಮುಂದಿನ ಇವತ್ತಿನ ಡೇ ಏನಿದೆ ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಕಂಟಿನ್ಯೂ ಮಾಡ್ತೀನಿ. ಇಲ್ಲಾಂದರೆ ತುಂಬ ಲಾಂಗ್ ವಿಡಿಯೋ ಆಗಿಬಿಡುತ್ತೆ. ನನಗೂ ಅಷ್ಟೇ ಎಡಿಟ್ ಮಾಡೋಕ್ಕೂ ಅಷ್ಟೊಂದು ತುಂಬ ಕಷ್ಟ ಆಗುತ್ತೆ. ಆ್ಯಂಡ್ ನಿಮಗೂ ಅಷ್ಟೇ ನೋಡೋಕೆ ಇಂಟ್ರೆಸ್ಟಿಂಗ್ ಇರೋದಿಲ್ಲ. ಓಕೆನಾ? ಸೊ ಹಾಗಾಗಿ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆನಾ? ಬಾಯ್ ಬಾಯ್, ಟೇಕ್ ಕೇರ್.